ಎಲ್ಲರಿಗೂ ನಮಸ್ಕಾರ. ಈ ಆರೋಗ್ಯ ಸೂತ್ರನ ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವತ್ತೂ ಯಾವ ರೋಗನೂ ಬರಲ್ಲ. ಆ ಸೂತ್ರ ಏನು ಗೊತ್ತಾ? 64221 64221. ಈ ಆರೋಗ್ಯ ಸೂತ್ರ ವರ್ಲ್ಡ್ ಬೆಸ್ಟ್ ಫಾರ್ಮುಲಾ ಫಾರ್ ಹೆಲ್ದಿ ಲೈಫ್. ಈ ಆರೋಗ್ಯ ಸೂತ್ರದಲ್ಲಿ 6 ಅಂದ್ರೆ 6 ಗಂಟೆ ಒಳ್ಳೆ ನಿದ್ರೆ. ಪ್ರತಿಯೊಬ್ಬರಿಗೆ ನಿದ್ರೆ ತುಂಬಾ ಮುಖ್ಯ. ಗಾಢ ನಿದ್ರೆ ಮಾಡಿದ್ರೆ ಮಾತ್ರ ಮರುದಿನ ಚೆನ್ನಾಗಿರುತ್ತೆ, ಎಲ್ಲ ಕೆಲಸನೂ ಸರಿಯಾಗತ್ತೆ. ನಿದ್ದೆ ಇಲ್ಲ ಅಂದ್ರೆ ತಲೆನೋವು ಬರುತ್ತೆ, ಕೋಪ, ಸುಸ್ತು, ಯಾವ ಕೆಲ್ಸನೂ ಸರಿಯಾಗಲ್ಲ. ಇಡೀ ದಿನ ಮೂಡ್ ಆಫ್ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಕೊನೆಯದಾಗಿ ದಿನ ಫುಲ್ ಹಾಳಾಗುತ್ತೆ. ಅದಕ್ಕೋಸ್ಕರ ನೀವು ಆರೋಗ್ಯವಾಗಿ ಇರಬೇಕು ಅಂದ್ರೆ 6 ಗಂಟೆ ಗಾಢ ನಿದ್ರೆ, ಒಳ್ಳೆ ನಿದ್ರೆ ಮಾಡಬೇಕು. ನಿದ್ರೆ ಚೆನ್ನಾಗಿರ್ಬೇಕು ಅಂದ್ರೆ ಮಲ್ಗೋ ರೂಮ್ ಕತ್ತಲೆ ಆಗಿರ್ಬೇಕು. ಮಲ್ಗೋ 1 ಗಂಟೆ ಮುಂಚೆ ಮೊಬೈಲ್, ಟಿವಿ, ಲ್ಯಾಪ್ಟಾಪ್, ಸಿಸ್ಟಮ್, ಟ್ಯಾಬ್ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ನ ಬಳಸಬಾರ್ದು. ಮಲ್ಗೋ ಮುಂಚೆ 5ರಿಂದ 10 ನಿಮಿಷನಾದರೂ ಮೆಡಿಟೇಷನ್ ಮಾಡಿ ಅಥವಾ ದೇವರ ಜಪ ಮಾಡಿ ಅಥವಾ ಪ್ರಾರ್ಥನೆ ಮಾಡಿ ಮಲ್ಗಿ. ಕೆಟ್ಟ ಕನಸು ಬರಲ್ಲ, ಮನಸ್ಸು ಪ್ರಶಾಂತವಾಗಿರುತ್ತೆ. ಅಥವಾ ಒಳ್ಳೆ ಪುಸ್ತಕನ ಓದಿ. ಉದಾಹರಣೆಗೆ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ, ಬೈಬಲ್, ಕುರಾನ್, ಹೀಗೆ ನಿಮಗೆ ಇಷ್ಟ ಆಗೋ ಒಳ್ಳೆ ಪುಸ್ತಕನ ಓದಿ ಮಲಗಿ. ಖಂಡಿತವಾಗ್ಲೂ ಒಳ್ಳೆ ನಿದ್ರೆ ಬರುತ್ತೆ. ಆದರೆ ಕ್ರೈಮ್ ಪುಸ್ತಕಗಳು, ಕೊಲೆ, ದರೋಡೆ, ಸುಲಿಗೆ, ದೆವ್ವ, ಭೂತ, ಹರರ್ ಕಥೆಗಳಿರುವಂಥ ಪುಸ್ತಕಗಳನ್ನ ಓದಬೇಡಿ. ಓಕೆನಾ? ನೆಕ್ಸ್ಟ್, ನಮ್ಮ ಆರೋಗ್ಯ ಸೂತ್ರದಲ್ಲಿ 4 ಅಂದರೆ ಪ್ರತಿದಿನ 4 ಲೀಟರ್ ನೀರು ಕುಡಿಬೇಕು ಅಂತ ಅರ್ಥ. ತುಂಬ ಜನ 1 ಲೀಟರ್ ನೀರು ಕೂಡ ಕುಡಿಯಲ್ಲ. ಅದರಿಂದ ಅವ್ರಿಗೆ ಸರಿಯಾಗಿ ಮಲ ವಿಸರ್ಜನೆ ಆಗಲ್ಲ, ದೇಹ ಕ್ಲೀನ್ ಆಗಲ್ಲ, ದೇಹದಲ್ಲಿರುವಂತಹ ಕಲ್ಮಶಗಳು ಹಾಗೆ ಉಳಿದಿರುತ್ತೆ. ಅದು ತುಂಬ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ಮಲಬದ್ಧತೆ, ಉಳಿತೆಗು, ಮೂತ್ರ ಉರಿ, ಅಜೀರ್ಣ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೊಟ್ಟೆ ಉಬ್ಬರ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಕೊನೆಗೆ ಪೈಲ್ಸ್ ಕೂಡ ಆಗುತ್ತೆ. ಹಾಗೆ ಆಗಬಾರ್ದು ಅಂದರೆ ಪ್ರತಿದಿನ ಬೆಳಗ್ಗೆ 1 ಲೀಟರ್ ನೀರನ್ನು ಕುಡೀರಿ. 1 ಲೀಟರ್ ಕುಡಿಯೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಅರ್ಧ ಲೀಟರ್ ನೀರನ್ನಾರು ಕುಡೀರಿ. ಒಂದು 10 ನಿಮಿಷ ಮನೆ ಒಳಗೆ ವಾಕ್ ಮಾಡಿ. ಟಾಯ್ಲೆಟ್ ಬರುತ್ತೆ, ಬಾಡಿ ಫುಲ್ ಕ್ಲೀನ್ ಆಗುತ್ತೆ. ಹಾಗೇನೆ ದಿನ ಪೂರ್ತಿ 3ರಿಂದ 4 ಲೀಟರ್ ನೀರನ್ನ ಕುಡೀರಿ. ಆದರೆ ಊಟ ಮಾಡುವಾಗ ಕುಡಿಬಾರ್ದು. ಊಟಕ್ಕೆ 1 ಗಂಟೆ ಮುಂಚೆ, ಊಟ ಆದಮೇಲೆ ಅಟ್ಲೀಸ್ಟ್ 45 ನಿಮಿಷದವರೆಗೂ ನೀರನ್ನ ಕುಡಿಬೇಡಿ. ಬೇರೆ ಸಮಯದಲ್ಲಿ ಕುಡೀರಿ. ಬಾಯಾರಿಕೆ ಆದಾಗಲೆಲ್ಲ ನೀರನ್ನ ನಿಧಾನವಾಗಿ ಸಿಪ್ ಬೈ ಸಿಪ್ ಕೂತ್ಕೊಂಡು ಕುಡೀರಿ. ಒಂದೇ ಸಾರಿ ತುಂಬ ಅರ್ಜೆಂಟಲ್ಲಿ ಘಟಘಟ ಅಂತ ನೀರನ್ನು ಕುಡಿಬೇಡಿ. ಪ್ರತಿದಿನ 4 ಲೀಟರ್ ನೀರನ್ನು ಸರಿಯಾದ ರೀತಿಯಲ್ಲಿ ಕುಡಿದ್ರೆ ತುಂಬ ಕಾಯಿಲೆಗಳು ನಿಮ್ಮ ಹತ್ತಿರ ಕೂಡ ಬರಲ್ಲ. ನೆಕ್ಸ್ಟ್, ನಮ್ಮ ಆರೋಗ್ಯ ಸೂತ್ರದಲ್ಲಿ 2 ಅಂದರೆ ದಿನಕ್ಕೆ 2 ಬಾರಿ ಮಾತ್ರ ಊಟ ಮಾಡಬೇಕು ಅಂತ ಅರ್ಥ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಬೆಳಗ್ಗೆ 10 ಗಂಟೆಗೆ ತಿಂಡಿ ಮಾಡಿದ್ರೆ ಸಂಜೆ 6 ಗಂಟೆ ಒಳಗೆ ಊಟ ಮಾಡಬೇಕು. ಮಧ್ಯಾಹ್ನ ಹೊಟ್ಟೆ ಹಸಿದ್ರೆ ಹಣ್ಣು, ಎಳ್ನೀರು, ತರಕಾರಿ ಜ್ಯೂಸ್ನ ಕುಡಿಬೋದು. ಅಥವಾ ಬೆಳಗ್ಗೆ ತಿಂಡಿ ತಿನ್ನಿ, ಮಧ್ಯಾಹ್ನ ಊಟ ಮಾಡಿ, ಸಂಜೆ 6 ಗಂಟೆ ಒಳಗೆ ಹಣ್ಣುಗಳನ್ನ ತಿನ್ನಿ ಅಥವಾ ಜ್ಯೂಸ್ನಾದರೂ ಕುಡೀರಿ. ಹೀಗೆ ದಿನಕ್ಕೆ 2 ಟೈಮ್ ಮಾತ್ರ ಊಟ ಮಾಡಬೇಕು. ಹಾಗಂತ ಹೊಟ್ಟೆ ತುಂಬ ಫುಲ್ಲಾಗಿ ಊಟ ಮಾಡಬಾರ್ದು. ಅರ್ಧ ಹೊಟ್ಟೆ ಘನ ಆಹಾರದಿಂದ ಅಂದರೆ ಸಾಲಿಡ್ ಫುಡ್ಡಿಂದ ತುಂಬಿರಬೇಕು. ಕಾಲ್ಭಾಗ 1/4 ಅಷ್ಟು ದ್ರವ ಆಹಾರ, ನೀರು, ಜ್ಯೂಸಿಂದ ತುಂಬಿರಬೇಕು. ಇನ್ನು ಉಳಿದ ಕಾಲ್ಭಾಗ ಖಾಲಿ ಇರಬೇಕು. ನಾವು ತಿನ್ನುವಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ನಮ್ಮ ಹೊಟ್ಟೆ ಕಾಲ್ಭಾಗನಾದರೂ ಖಾಲಿ ಇರಬೇಕು. ನೆನಪಿರ್ಲಿ, ಕಂಠ ಪೂರ್ತಿ ತಿಂತಾ ಇರ್ತಾರೆ ತುಂಬ ಜನ. ಹಾಗೆ ಮಾಡಬೇಡಿ. ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ದಿನಕ್ಕೆ 2 ಹೊತ್ತು ಸರಿಯಾಗಿ ಊಟ ಮಾಡಬೇಕು. ಜೊತೆಗೆ 16 ಗಂಟೆ ಉಪವಾಸ, ಅಂದರೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಉಪವಾಸ ಮಾಡಬೇಕು. ಈ ಫಾಸ್ಟಿಂಗ್ ಮಾಡೋದ್ರಿಂದ ದೇಹದಲ್ಲಿರುವಂತಹ ತೊಂದರೆಗಳನ್ನ ತನಗೆ ತಾನೇ ನಮ್ಮ ದೇಹನೇ ಸರಿ ಮಾಡ್ಕೊಳ್ಳುತ್ತೆ, ರಿಪೇರ್ ಮಾಡ್ಕೊಳ್ಳುತ್ತೆ, ಬಾಡಿನ ಕ್ಲೀನ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ, ಯಾವ ಕಾಯಿಲೆನೂ ಬರಲ್ಲ. ಇದು ಪ್ರೂವ್ ಕೂಡ ಆಗಿದೆ. ಈ ಉಪವಾಸನ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಮಾಡ್ಬೋದು. ಆದರೆ ಮಕ್ಕಳಿಗೆ ಈ ಫಾಸ್ಟಿಂಗ್ ಬೇಡ. ಬೆಳೆಯೋ ಮಕ್ಕಳಿಗೆ 3 ಹೊತ್ತು ಒಳ್ಳೆ ಊಟ ಕೊಡಿ. ಓಕೆನಾ? ನೆಕ್ಸ್ಟ್, ನಮ್ಮ ಆರೋಗ್ಯ ಸೂತ್ರದಲ್ಲಿ ಇನ್ನೊಂದು 2 ಅಂದರೆ 2 ಬಾರಿ ಪ್ರಾರ್ಥನೆ. ಅಂದರೆ ಬೆಳಗ್ಗೆ ಎದ್ದಾಗ ದೇವರನ್ನ ಪ್ರಾರ್ಥಿಸ್ಬೇಕು. ದೇವರೇ, ಇವತ್ತು ಚೆನ್ನಾಗಿರಬೇಕು, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಯಾರನ್ನ ಮನಸ್ಸನ್ನು ನಾನು ನೋಯಿಸಬಾರ್ದು, ನಾನು ಅಂದುಕೊಂಡ ಕೆಲಸವೆಲ್ಲ ಯಾವುದೇ ತೊಂದರೆ ಇಲ್ಲದೆ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಆಯಸ್ಸು, ವಿದ್ಯೆ, ಬುದ್ಧಿ, ಜ್ಞಾನ ಕೊಡು ದೇವರೇ ಅಂತ ಕೇಳ್ಕೊಳ್ಳೋದು. ಹೀಗೆ ನಿಮ್ಗಿಷ್ಟ ಆಗೋ ರೀತಿ ಪಾಸಿಟಿವ್ ಥಾಟ್ಸಿಂದ ದಿನನ ಶುರು ಮಾಡಿ.
ಅದೇ ರೀತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ದೇವ್ರೇ ಇವತ್ತು ದಿನ ಚೆನ್ನಾಗಿ ಮುಗೀತು, ಎಲ್ಲ ಒಳ್ಳೇದಾಯ್ತು, ಥ್ಯಾಂಕ್ಸ್ ದೇವ್ರೆ, ನನಗೆ ಒಳ್ಳೆ ನಿದ್ರೆ ಕೊಡು, ಕೆಟ್ಟ ಕನಸು ಎಲ್ಲ ಬೇಡ, ಹೀಗೆ ನಿಮ್ಮ ಮನಸ್ಸ ಇಚ್ಛೆ ದೇವ್ರಿಗೆ ಕೃತಜ್ಞತೆ ಅಥವಾ ಥ್ಯಾಂಕ್ಸ್ ಹೇಳಿ ಮಲ್ಗಿ. ಹೀಗೆ 2 ಬಾರಿ ಪ್ರಾರ್ಥನೆ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾಗುತ್ತೆ. ನಿಮಗೆ ಸ್ಟ್ರೆಸ್, ಡಿಪ್ರೆಷನ್ ಯಾವತ್ತೂ ಬರಲ್ಲ. ನಿಮ್ಮ ದೇಹ ಮಾತ್ರ ಅಲ್ಲ, ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ಹಾಗಾದರೆ ಬೆಳಗ್ಗೆ 10 ನಿಮಿಷ, ರಾತ್ರಿ 10 ನಿಮಿಷ ಮೆಡಿಟೇಷನ್ ಮಾಡಿ, ಅಂದರೆ ಧ್ಯಾನ ಮಾಡಿ. ಓಕೆನಾ? ನೆಕ್ಸ್ಟ್ ನಮ್ಮ ಆರೋಗ್ಯ ಸೂತ್ರದಲ್ಲಿ 1 ಅಂದರೆ ವಾರಕ್ಕೆ 1 ದಿನ ಉಪವಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ರೆಸ್ಟ್ ಸಿಗುತ್ತೆ. ದೇಹ ಫುಲ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ 1 ದಿನ ಟೈಮ್ ಸಿಗುತ್ತೆ. ಈ ಉಪವಾಸ ಮಾಡಬೇಕಾದ್ರೆ ನೀರು ಕುಡಿಬೋದು, ಎಳ್ನೀರು ಕುಡಿಬೋದು. ಉಪವಾಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೆ 1 ದಿನನಾದರೂ ಉಪವಾಸ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನಮ್ಮ ಆರೋಗ್ಯ ಸೂತ್ರದಲ್ಲಿ ಕೊನೆಯ 1 ಅಂದರೆ 1 ಗಂಟೆ ಯೋಗ ಮಾಡಬೇಕು, ಅಥವಾ ವಾಕ್ ಮಾಡಿ, ಅಥವಾ ಜಾಗಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ. ಹೀಗೆ ಯಾವುದಾದ್ರೂ ದೈಹಿಕ ಶ್ರಮನ ಮಾಡಬೇಕು. ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್, ಅಧಿಕ ಕೊಬ್ಬು, ಅಧಿಕ ಗ್ಲೂಕೋಸ್ ಕರಗಲು ಸಹಾಯ ಮಾಡುತ್ತೆ. ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ. ಹೃದಯದ ತೊಂದರೆಗಳು ಯಾವತ್ತೂ ಬರಲ್ಲ. ನಿಮಗೆ ಯಾವತ್ತೂ ಸ್ಥೂಲಕಾಯ ಬರಲ್ಲ, ಬೆಲ್ಲಿ ಫ್ಯಾಟ್ ಬರಲ್ಲ, ಆರೋಗ್ಯವಾಗಿರ್ತೀರ. ಯೋಗ, ವಾಕಿಂಗ್ ಎಷ್ಟೊತ್ತು ಮಾಡಬೇಕು ಅಂದರೆ, ನೀವು ವಾಕ್ ಮಾಡೋದಾದರೆ ಕಂಟಿನ್ಯೂಸ್ ಆಗಿ 90 ನಿಮಿಷ ಅಂದರೆ 1.5 ಗಂಟೆ ವಾಕ್ ಮಾಡಬೇಕು. ಅಥವಾ 1 ಗಂಟೆ ಯೋಗ ಮಾಡಿ, 1 ಗಂಟೆ ವಾಕ್ ಮಾಡಿ. ನಿಮಗೆ ಅಧಿಕ ತೂಕ, ಸ್ಥೂಲಕಾಯ, ಬೆಲ್ಲಿ ಫ್ಯಾಟ್ ಯಾವತ್ತೂ ಬರಲ್ಲ, ಆರೋಗ್ಯವಾಗಿರ್ತೀರ. ಈ ಆರೋಗ್ಯ ಸೂತ್ರನೇ ವರ್ಲ್ಡ್ ಬೆಸ್ಟ್ ಫಾರ್ಮುಲಾ ಫಾರ್ ಹೆಲ್ದಿ ಲೈಫ್. ಎಲ್ಲರೂ 6, 4, 2, 2, 1, 1 ಈ ಆರೋಗ್ಯ ಸೂತ್ರನ ಪಾಲಿಸಿ. 100% ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ಈ ರೀತಿ ಆರೋಗ್ಯಕರವಾದ ಮಾಹಿತಿಗಳು ಬೇಕಾ? ಹಾಗಾದರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.